ಓಕೆ, ಬಹಳ ಸಂಖ್ಯೆಯ ತಾಯಂದ್ರು ಕುತ್ಕೊಂಡಿದ್ದೀರಿ. ನಿಮ್ಮನ್ನ ನಗಿಸೋದಕ್ಕೆ ದೂರದ ಊರಿಂದ ನಾವು ಬಂದಿದ್ದೇವೆ. ಅದ್ರ ಜೊತೆಗೆ ಒಳ್ಳೆ ಒಳ್ಳೆ ಉತ್ತರ ಕರ್ನಾಟಕದ ಜವಾರಿ ಜನಪದ ಗೀತೆಗಳು, ಚಲನಚಿತ್ರ ಗೀತೆಗಳು, ಎಲ್ಲ ರೀತಿಯ ಹಾಡು, ಹಾಸ್ಯ, ನೃತ್ಯದ ಸುಂದರವಾಗಿರ್ತಕ್ಕಂಥ ಸೊಗಸಾದ ರಸಮಂಜರಿಯನ್ನ ನಿಮಗೆ ನೀಡ್ತೇವೆ ಅಂತ ಹೇಳ್ತಾ, ಹಾ ನೋಡಾಕ ಪೈಕಲ್ ಅದಾನ ಚಲೋ ಹೊತ್ನಾಗ 4 ಪ್ಯಾನ್ ಹಚ್ಚಿರ ಸಾಕು, ಹೋಗಿ ಕುಂಬಿ ಮೇಲೆ ಕೊಡ್ತಾನ ಹಾಡು. ಕ್ವಿಂಟಲ್ ಗಟ್ಲೆ ನಗಿಸ್ತಾನ. ಎಲ್ಲ ನಟಿಯರ ನಟಿಯರಲ್ಲ ನಟರ ಮಿಮಿಕ್ರಿ ಮಾಡ್ತಾನ. ಅದ್ಭುತವಾದ ಕಲಾವಿದ. ಈಗ ಸಮಸ್ಯೆ ಏನಾಗ್ಯದಪ್ಪ ಅಂತ ಕೇಳಿದ್ರೆ, ನಾ ಲಗ್ನ ಆಗಿಲ್ರಿ ಹುಡುಗೊಂದು ಸಾಹೇಬ, ಅದಕ್ಕೆ ಲಗ್ನ ಮಾಡಬೇಕು ಅಂತ ಅವ್ರ ಮನ್ಯಾಗ ಕನ್ಯೆ ಹುಡುಕಾಡಕತ್ಯಾರ. ಒಂದು ದಿವಸ ಕರ್ಕೊಂಡು ಹೋಗಿದ್ದೀನ್ರಿ ಕನ್ಯೆ ನೋಡಕ್ ಅಕ್ಕೋರ. ಹುಡುಗಿ ನೋಡಿದ ಚಂದಾಗಿನೋ ತೃಪ್ತಿಗಿತ್ತನ ಗನ ಚಂದ ರೆಡಿ ಆಗಿ. ಪರ್ಸನಲ್ ಮ್ಯಾಟರ್ ಮಾತಾಡಬಾರ್ದು. ಇಲ್ಲ ಆಗಲೇ ಅಕ್ಕೋರ್ ಒಬ್ರು ಕೇಳಿದ್ರು. ಯಾರು ಕೇಳ್ಯಾರ? ಅಲ್ಲಿ ಹಿಂದೆ ಅಕ್ಕರ್ ಕೇಳಿದ್ರು. ಅಲ್ಲ 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 ನೀವು ಅಕ್ಕವ್ರನ ಅಕ್ಕವ್ರನ್ನ ನೀ ನಮ್ಮ ಹುಡುಗರ ಮರ್ಯಾದೆ ಕಳಿತಪ್ಪ. ನೀವು ಅಕ್ಕೋರ ಕನ್ಯಾ ನೋಡಕ್ ಕರ್ಕೊಂಡು ಹೋಗಿದ್ದೀನಿ. ಹುಡುಗಿ ಹಾಕಿ ಟಾಪ್ ಟೀಪ್ ಮಸ್ತ್ ರೆಡಿ ಆಗಿ ಬಂದಿದ್ಲು. ನೋಡಪ್ಪ ದೇವು ಮನಸ್ಸಿಗೆ ಬಂದ್ಲೇನೋ ಹುಡುಗಿ ಅಂದೆ. ನಮ್ಮ ಮನಸ್ಸಿಗೆ ಬಂದಾಳ. ಮತ್ ಏನ್ರ ಪರ್ಸನಲ್ ಆಗಿ ಹುಡುಗಿ ಮಾಡ್ಕೊಡು. ಹುಡುಗಿ ಏನ್ರ ಮಾತಾಡೋದಿತ್ತಂದ್ರ ಹೊರಗೆ ಕರ್ಕೊಂಡು ಹೋಗಿ ಮಾತಾಡುವಪ್ಪ ಅಂದೆ. ಇಲ್ಲ ನಿಮ್ ಮುಂದ ಮಾತಾಡವಾನ ಅಂದ. ಯಾರು ಬೇಡ ಅಂತಾರಪ್ಪ ಮಾತಾಡು ಅಂದೆ. ಅಕ್ಕೋರ ಲಗ್ನ ಆಗಿ ಹುಡುಗಿ ಜೊತೆ ಮಾತಾಡು ಮಾತಿ ಒಂದು. ತಂಗಿ ನಿನ್ನ ಹೆಸರೇನವ? ಆಕಿ ಏನು ಮೇಕಪ್ ಮಾಡ್ಕೊಂಡು ಬಂದಿದ್ದಳ್ರಿ. ಅಕ್ಕೋರ ಫುಲ್ ಬೆವತ ಬಿಟ್ಟಳ್ರಿ. ಕರ್ಯವ ಅಂದ್ಲು. ಮುಂದೆ ಮುಗಿಸಿದ್ರ ಕರ್ಯಾವಂದು ಮರೆ ಉಳಿತಿತ್ತು, ಕರ್ಕೊಂಡು ಹೋಗ ನಂದು ಮರಿ ಉಳಿತಿತ್ತು. ಉಳಿಸ್ಲಿಲ್ಲಿವ. ತಂಗಿ ನಿನ್ನ ಅಣ್ತಂಬರ್ 2 ಜನ ಅಂದ. ಅಕ್ಕಿ ಅಂದ್ಲು, ಇಷ್ಟು ದಿವಸ 3 ಮಂದಿ ಇದ್ರಪ್ಪ, ಈಗ ನಿನ್ನೊಬ್ಬನ ಕೂಡಿಸಿ 4 ಮಂದಿ ಆದ್ರು ನೋಡು ಅಂದ್ಲಗಿ. ಅದಕ್ಕೆ ಎಲ್ಲಿ ಹೋದಲ್ಲಿ ಏನು ಮಾತಾಡ್ಬೇಕು ಅನ್ನೋದು ಖಬರ, ಕಾಮನ್ ಸೆನ್ಸ್ ಅರಿವಿರ್ಬೇಕು ದೇವಪ್ಪ. ಏನಿರ್ಬೇಕು? ಖಬರ, ಕಾಮನ್ ಸೆನ್ಸ್ ಅರಿವಿರ್ಬೇಕು, ತಿಳುವಳಿಕೆ ಇರ್ಬೇಕು ಅಂತ. ಮುಂದಕ್ಕೆ ಬಾ ಸ್ವಲ್ಪ. ಕೂಡವಲ್ರ ಅಣ್ಣ, ದಯವಿಟ್ಟು ಪ್ಲೀಸ್, ಯಾಕಂದ್ರೆ ಹಿಂದಿದ್ದವ್ರಿಗೆಲ್ಲ ಕಾಣ್ತಾ ಇಲ್ಲ ಕಾರ್ಯಕ್ರಮ. ದಯವಿಟ್ಟು ವಿನಂತಿ ಮಾಡ್ಕೊಂತ ಇದ್ವಿ. ಕೂತ್ಕೊಂಡ್ರಿ ಎಲ್ಲರೂ ಕೂತ್ಕೊಂಡ್ರೆ ಕಾರ್ಯಕ್ರಮ ಹಿಂದಿದ್ದವ್ರಿಗೆ ಎಲ್ಲರಿಗೂ ಕಾಣುತ್ತೆ. ಆಗಲ್ಲ ನಮ್ಮ ಸಿದ್ಧಿ ಒಳದಂಗ ಎಲ್ಲ ಹಿಂದ್ಗಡೆ ಹೆಣ್ಮಕ್ಳೆಲ್ಲ ನಿಂತ್ಕೊಂಡಿದ್ದಾರೆ. ಸಣ್ಣ ಮಕ್ಕಳು ಕರ್ಕೊಂಡ್ ಬಂದು ನಿಂತ್ಕೊಂಡಿದಾರ. ನೋಡ್ಬೇಕು ಅನ್ನೋ ಅಪೇಕ್ಷೆಯಿಂದ ಬೇರೆ ಬೇರೆ ಊರಿಂದನೂ ಕೂಡ ಸಾಕಷ್ಟು ಸಂಖ್ಯೆಯೊಳಗ ಕಲಾವಿದರು ಆಗಮಿಸಿದಾರ. ದಯವಿಟ್ಟು ಸಹಕರಿಸಿ, ನಿಮ್ಮ ಕೈ ಮುಗಿ ಕೇಳ್ಕೊತೀವಿ. ಎಲ್ಲೆಲ್ಲಿ ಸಾಧ್ಯ ನೀವೇ ಆರಕ್ಷಕರು. ಇಲ್ಲಿ 1000 ಜನ ಇದ್ದೀರಿ, 4-5 ಜನ ಪೊಲೀಸರು ಮಾಡಕ್ಕಾಗಲ್ಲ. ನೀವೇ ಆರಕ್ಷಕರು, ನಿಮ್ಮೂರಿನ ಜಾತ್ರೆ, ನೀವೇ ಇದನ್ನ ಶಿಸ್ತನ್ನು ಕಾಪಾಡ್ಕೊಳ್ಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿಜ್ಞಾಪನೆ ಮಾಡ್ಕೊತಾ ಇದ್ವಿ. ಆ ಲೈಟಿನ ಕಂಬದ ಸರೌಂಡಿಂಗ್ ಏನ್ ನಿಂತ್ಕೊಂಡಿದ್ದೀರಿ, ಆರಾಮಾಗಿ ಕುತ್ಕೊಂಡ್ಬಿಡ್ರಿ ಪ್ಲೀಸ್. ರಿಕ್ವೆಸ್ಟ್, ಕುತ್ಕೊಂಡ್ಬಿಡ್ರಿ ಅಣ್ಣ ಪ್ಲೀಸ್. ನೀವು ಕುತ್ಕೊಂಡ್ರೆ ಕಾರ್ಯಕ್ರಮ ಚಂದ ಪ್ಲೀಸ್. ಅಲ್ಲ ಕುತ್ಕೋ ಸರ್. ಅಣ್ಣ ನೀನೇ ಕುತ್ಕೊಂಡ್ಬಿಡೋಣ. ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡಿ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿ ನೋಡ್ಲಂತಾನೆ ಆಯೋಜನೆ ಮಾಡಿ. ದಯವಿಟ್ಟು ಕುತ್ಕೊಂಡು. ಇನ್ನು ಬಹಳ ಚೆನ್ನಾಗಿ ಕಲಾವಿದರು ಇದಾರ. ಬಹಳ ಅದ್ಭುತವಾಗಿರ್ತಕ್ಕಂಥ ಹಾಡುಗಳನ್ನ ನೀವೇನನ್ನ ಅಪೇಕ್ಷೆ ಪಟ್ಟಿದ್ರಿ ಎಲ್ಲ ಹಾಡುಗಳನ್ನ ಹಾಡ್ತಾರ. ದಯವಿಟ್ಟು ತಾವು ಕುತ್ಕೊಂಡು ಕಾರ್ಯಕ್ರಮ ವೀಕ್ಷಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತೇಳಿ ಎಲ್ಲ ಹಿಟ್ನಾಳ ಗ್ರಾಮದ ಈ ಒಂದು ಜಾತ್ರಾ ಕಮಿಟಿ ವತಿಯಿಂದ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ರಾಯಬಾಗ್ ಇಷ್ಟಕ್ಕೂ ಮಳೆ ಅದ, ಇಲ್ಲಿ ಮಳೆ ಇಲ್ಲ. ಈ ಕಾರ್ಯಕ್ರಮ ಯಶಸ್ವಿ ಆಗಾಕ ಮಳೆ ಬಂದಿಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊರಿ, ಕೂತ್ಕೊಂಡ್ಬಿಡಿ ಸರ್. ಓಕೆ, ಥ್ಯಾಂಕ್ ಯು. ಬಾ ದೋಸ್ತ, ಏನ್ ಹೇಳಕತ್ತಿದ್ದಿ? ಅಕ್ಕೋರ್ ಕೇಳಕತ್ತಾರ, ಹೇಳ. ಏನಿರ್ಬೇಕಂದಣ? ಅರಿವಿರ್ಬೇಕು, ತಿಳುವಳಿಕೆ ಇರ್ಬೇಕು ಅಂದ್ಯ. ಸೈಯದ್ ಸೌಂಡ್ ಹೊಡ್ ಸ್ವಲ್ಪ. ಏನಿರ್ಬೇಕು? ಅರಿವಿರ್ಬೇಕು. ಯಾಕೆ ಸೈಯದ್ ಯಾಕೆ ಇಟ್ಟಿದ್ದು? ಅಲ್ಲ ಅವನೇನು ಸೌಂಡ್ ಹೊಡ. ಈ ಸೌಂಡ್ ಇಲ್ಲಿ ಕೇಳಿಸ್ಬೇಕು, ಎಲ್ಲ ಆಣದವ್ರಿಗೆ ಹಾಕದವ್ರಿಗೆಲ್ಲ ಕೇಳ್ಬೇಕು. ಏನಿರ್ಬೇಕು? ಅರಿವು ಇರ್ಬೇಕು, ಕಾಮನ್ ಸೆನ್ಸ್ ಇರ್ಬೇಕು, ತಿಳುವಳಿಕೆ ಇರ್ಬೇಕು. ನಿನಗ ಅಕ್ಕಾರ ಅಣ್ಣಗ 6 ತಿಂಗಳಾತ್ರಿ. ಇಲ್ಲ ಹುಡುಗಿ ನೋಡಕ್ ಹೋಗಿ ಅಕ್ಕ ಅದಕ್ಕೆ ಹೊಟ್ಟಿ ಬಿಡಿಬಿಡ್ರು ಅಂತೀನಿ ನಾನು ನಿಮಗ. ಸೋಮ್ ಬಿಟ್ಟು ಬಿಡ್ತಾವ ಹೊಟ್ಟಿ ನಮ್ಮಂಗಿರ್ಬೇಕು ಹಿಂಗ. ನಿಮ್ಮ ವೈದ್ಯ ನೀವು ಇದ್ರೂ ಭೂಮಿಗೆ ವಾಜಿ, ಹೋದ್ರು ನೀವು ವಾಜಿ 4 ಮಂದಿಗೆ. ಅಕಸ್ಮಾತ್ ಫೇಲ್ ಆದೇವ್ ನಮ್ಗೆ ಕರ್ಕೊಂಡು ಮಣ್ಣು ಕೊಡಕ್ ಹೊಂಟ್ರ ನಮ್ಗೆ ಏನಂತಾರ ಗೊತ್ತಾನ? ನಮ್ ಕರ್ಕೊಂಡು ಹೊಂಟ್ರ ಕರಿ ಅಂತಾರ, ಒಳಗದಾನಿಲ್ಲ ಸೊಳೆ ಮಗ ಅಂತಾರ. ಅಕಸ್ಮಾತ್ ದಿವ್ಸ ಹತ್ತಂದ್ರ ಏನು ಅಜ್ಜನೋ ಸೊಳೆ ಮಗ ಕಿಣಿಕೆಡ್ಕೊತ ಹೋಯ್ತಾರ್ರಿ ಇವ್ಕ ಬಾಯ್ಲಿ. ಅಕ್ಕಾರ ಇವನಿಗೆ ಅಣ್ಣಗ 6 ತಿಂಗಳಾತ್ರಿ ಕನ್ಯಾ ನೋಡಕ್ ಹೋಗಿ. ಕನ್ಯಾ ನೋಡಕ್ 6 ತಿಂಗಳಾತ್ರಕ್ಕ ಅಣ್ಣ ಅಂದ, ನಾನೇ ದೊಡ್ಡವ, ನಾನೇ ಹಿರಿಯವ, ನಾನೇ ಮಾತಾಡವ ಅಂತ. ಆಯ್ತು ಮಾತಾಡಪ್ಪ, ನಮಗೇನು ಬೇಕದ, ನಾವು ನಿನ್ ಸಂಗಟ ಬರ್ತೇವೆ, ಚೇ ಉಪ್ಪಿಟ್ಟ ನಾಷ್ಟವ್ರ ನಾವು ಬರಿಗೆಟ್ಟವ್ರ. ನಾವು 6 ತಿಂಗಳ ಇದ್ರಕ್ಕರ ಹೋದವ್ರಿ. ಹೋದ ತಕ್ಷಣ ಅಗದಿ ಹಾಲ್ನ ಕೂತೀವಿ. ಹುಡುಗಿ ಅಗದಿ
ಮೇಕಪ್ ಮಾಡ್ಕೊಂಡು ಕೊಳ್ಳ ಲಾಕಿಟ್ ಅದು ಇದು ನಕ್ಲಸ್ ಹಾಕೊಂಡ್ ಚಾ ತೊಗೊಂಬಂದ ಟಿಂಗ್ ಟಕ್ಕ ಬಂದ್ರಿ. ಇನ್ನೇನು ಹುಡುಗಿ ಚಾ ಕೊಡಕತ್ತಿಡ್ರಿ ಅಕ್ಕರ, ಹುಡುಗಿ ಅವ್ವ ಅಣ್ಣನ ಮುಖ ನೋಡ್ದು, ಏ ತಂಗಿ ಒಳಗ್ ಬಾ, ಏ ತಂಗಿ ಒಳಗ್ ಬಾ. ಅದು ಹುಡುಗಿ ಚಾ ಕುಳ್ಳರ್ ಒಳಗೆ ಹೋಯ್ತ್ರಿ. ಅಕ್ಕ ಚಾರ್ ಕೊಡೋದ್ ನಾತೀನಿ, ಕುಳ್ಳರ್ ಒಳಗೆ ಹೋದ್ರು. ಇಬ್ರು ಅವ್ವ ಮಗಳು ಕಿವ್ಯಾಗ ಏನು ಮಾತಾಡಿದ್ರು ಗೊತ್ತಿಲ್ರಿ. ಅಕ್ಕಾರ ಇಬ್ರು ಅವ್ವ ಮಗಳು ಇಬ್ರಿಗೆ ಮೂಲ್ಯಾಗ ಚಪ್ಪಲ್ಲ ಕಸಬಾರಿ ತೊಗೊಂಬಂದ್ರಿ. ಚಪ್ಪಲ್ಲ ಕಸಬಾರಿ ತೊಗೊಂಡ್ ಬಂದ್ರು, ಅಣ್ಣ ಉಳ್ಳಾಡ್ಸಿ ಹೊಡ್ಯಾಕತ್ತರು. ಯಾಕತ್ ಕೇಳ್ರಿ, 6 ತಿಂಗಳ ಹಿಂದ ರೋಗ ನೋಡಕ್ ಹೋಗ್ಯಾನ, ಈಗ ಮಗಳಿಗೆ ನೋಡಕ್ ಹೋಗ್ಯಾನ. ಬಡಿಲಾರ ಬಿಡ್ತಾರ ಅಣ್ಣಗ. ಬಾರ ಅಣ್ಣ ಹೊಂಟೆ, ಬಾ ಹೊಂಟೆ. ಓಕೆ, ಇಲ್ಲಿವರೆಗೂ ತಾವೆಲ್ಲ ಬಹಳ ವಿಶೇಷವಾಗಿ ಬಹಳ ಅದ್ಭುತವಾಗಿ ತಾವೆಲ್ಲ ಹಾಡುಗಳು ಕೇಳಿದ್ರಿ, ಜಾನಪದ ಹಾಡುಗಳು ಕೇಳಿದ್ರಿ, ಡ್ಯಾನ್ಸ್ ನೋಡಿದ್ರಿ. ಇನ್ನು ಬರೀ 10 ನಿಮಿಷ ನಿಮ್ಮೆಲ್ಲರೂ ನಗಿಸ್ತೀನಿ. ಯಾಕಂದ್ರ ಹಾಡು ಹಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಆದ್ರ ಜನಗಳ ನಗಿಸ್ಬೇಕು ಅಂದ್ರ ಬಹಳ ಕಷ್ಟ. ದಯವಿಟ್ಟು ತಾವೆಲ್ಲರೂ ಈಗ ಹೆಂಗ ಕೂತ್ರಿ ಶಾಂತ 10 ನಿಮಿಷ ಕೂತ್ರೆ ಸಾಕು. ಅದೇ ನೀವು ನನ್ನ ಕೊಟ್ಟಂತ ಆಶೀರ್ವಾದ, ಅದೇ ನಮ್ಮ ಬಹುಮಾನ ತಿಳ್ಕೊತೀನಿ ನಾನು. ಹಲೋ ಭಾರತ್ ಮಾತಾ ಕೀ. ಇಷ್ಟೇ ಸೌಂಡ್ ಅಣ್ಣ, ಅಟ್ಟೆ ಎಣ್ಣೆ ಮಂದಿದಪ್ಪ ನಮ್ಮದೇ. ಹಲೋ ಭಾರತ್ ಮಾತಾ ಕೀ. ನೋಡು ತೃಪ್ತಿ, ನೋಡ್ ನಿಮ್ ಮಂದಿ ಒಟ್ಟು ಸೌಂಡ್ ಕೊತ್ತಾರ ನೋಡ. ಇರಪ್ಪ ಅವಾಗ ನೀನು ಹೇಳಿದಿಲ್ಲ ಮತ್ತೆ ಹಾಡ್ಬೇಕಾ? ಇಲ್ಲ ಅವಿ ಬಾಯಿ, ಈಗ ಅವಿ ಬಾಯಿ. ಹಲೋ ಸಿಗ್ನೇಚರ್ ಬೇಡ ಕೊಟ್ಟಂಗೆ ಕಾಣ್ತಿಪ್ಪ. ಆಯ್ರು ಅವಿ ಎಲ್ಲ ನಮ್ಮ ಮಂದಿಕ್ಕಿಂತ ಹೆಚ್ಚ ನಿಮ್ಮ ಮಂದಿನ ಎತ್ತಿಲ್ಲ. ಒಂದ್ ಸ್ವಲ್ಪ ಸೌಂಡ್ ಕೇಳಿಸ್ಬೇಕ ಬೇಡ? ರೊಟ್ಟಿ ಬಡದ್ ಕೈ ಮೆತ್ತಗಾಗಿರ್ತಾವ, ತಟ್ಟ ಎಷ್ಟು ತಟ್ಟಬೇಕು. ನೀನ್ ಹೆಚ್ಚಿಗೆ ಮಾತಾಡಿದೆ ಅಂದ್ರೆ ನಮ್ಮಿಬ್ರು ತಟ್ಟು ಕಳಿಸ್ತಾರ. ಅಯ್ಯಯ್ಯ ನಮ್ಮ ರೊಟ್ಟಿ ತಟ್ಟಿ ಹಿಂಗ್ ಕೂತೀರಿ ಅವ ಚಾಸ್ಮಾಜಿ ನೋಡಿ. ನಮ್ಮ ಮಂದಿ ಹೆಚ್ಚ, ನಿಮ್ಮ ಮಂದಿ ಹೆಚ್ಚ, ನಿಮ್ಮ ಮಂದಿ ಹೆಚ್ಚ, ಸ್ವಲ್ಪ ಸೌಂಡ್ ಮಾಡ್ಬೇಕಿಲ್ಲ. ಒಂದ್ಸಲ ನಿಮ್ಮ ಮಂದಿ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ರಿ. ಅಪ್ಪಿ ನೀ ದೊಡ್ಡಸಿದ್ವಿ ಅಂಜಾಕ್ ನೀ ಕೊಡಿ ಚಪ್ಪಾಳೆ. ನೀ ಹೊಡಿಬಾರ್ದ, ನೀ ಹೆಣ್ಮಕ್ಳು ಅಷ್ಟೇ. ನಾ ಆಮೇಲೆ ಮತ್ ನಮ್ ಪಾಳಿ ಬರ್ತದ. ಇಷ್ಟೇ ಚಪ್ಪಾಳೆ. ಚಪ್ಪಾಳೆ ರೊಟ್ಟಿ ತಟ್ಟಿದವ್ರಿಗೆ ಪ್ರಾಕ್ಟೀಸ್ ಇರ್ತದ. ಚಪ್ಪಾಳೆ ಬೇಡ, ಜೈಕಾರ ಹಾಕ್ಬೇಕು. ಬಲೋ ಭಾರತ್ ಮಾತಾ ಕೀ. ಅಲ್ರಿ, ಗಂಡಸರ್ಕಿಂತ ಹೆಣ್ಮಕ್ಳ ಬಾಯಿ ಹೆಚ್ಚಿಗೆ ಅನ್ನೋದು ಇತಿಹಾಸದಿಂದನೂ ಬಂದಿದ್ದೈತಿ. ಇಂಥ ಟೈಮ್ದಾಗ ನೀವು ನಮ್ಮನ್ನ ಬಿಟ್ಟು ಕೊಡಬಾರ್ದು. ಜೋರಾಗಿ ಬಾಯಿ ಮಾಡ್ರಿ, ಒಂದ್ಸಲ ಬಾಯಿ ಮಾಡ್ರಿ, ಬಾಯಿ ಮಾಡ್ರಿ, ಬಾಯಿ ಮಾಡ್ರಿ, ಬಾಯಿ ಮಾಡ್ರಿ, ಬಾಯಿ ಮಾಡ್ತಾರ. ತಡಿ ಅವ್ರು ತಡಿ. ಬಾ. ನಿಮ್ಮ ಶಕ್ತಿ ಅವ ಮನ್ಯಾಗ ಆಟ ನೋಡಿದ್ದೇವ್ ನಾವು, ಹೊರಗೆ ಒಟ್ಟು ನೋಡಿದ್ದಿಲ್ಲ ನಾವು. ಈ ಏನ್ 2 ವರ್ಷನಾಗ ಬಸ್ನಾಗ ನೋಡಾಕತ್ತೇವ ತಾಯಿ ಅಂದ್ರ ಯಾವತ್ತು ನಾವು ಬಸ್ಸಿನ ಕಿಟಕಿ ಮುರಿದಿದ್ದೇವ್ರಿ ಸಾಹೇಬ್ರ. ರಗಡ ಗಂಡಸರಿದ್ದೇವ್ ಕರೆ, ಯಾವ ಬಾಗಿಲನ್ನು ಮುರಿದಿದ್ದಿಲ್ಲ ನಾವು. ಅಣ್ಣ ಅಷ್ಟೇ ಅಲ್ಲ ಯವ್ವ, ಇವತ್ತ ಬಾಗಲಕೋಟೆಯಿಂದ ಮುದೊಳಕ್ ಬರಾಕತ್ತೀನಿ. ಹೆಣ ಹಿಡಿದವ್ರು ಬಿಡ ಅಲ್ರಿ, ಕಂಡಕ್ಟರ್ ನಿಂತು ಲಬಲ ಬೈಕೋಲ್ ನಿಮ್ಮ ಹೆಣಕ್ ಅಂದವ. ಅವಾಗ ಕೈ ಬಿಟ್ರು. ಗಟ್ಟಿವ ಯವ ಗಟ್ಟಿ. ಈಗ ನಾವು ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರೆ ಬಸ್ ನೋಡಿ ಮುಖ ಮುಚ್ಕೊಂಡು ನಡ್ಕೊತ ಬರ್ದಾಗ್ಯದ ಬಾಳೆ. ಅಲ್ಲಣ್ಣ, ಪುಗ್ಶೆಟ್ಟಿ ನಿಮಗ್ ಬಸ್ನಾಗ ಇರ್ಸೋದಲ್ಲೇ ಮತ್ತೆ ನಾವು ಟಿಕೆಟ್ ರೊಕ್ಕ ಕೊಡ್ತೇವ. ನಮ್ಮ ಸೀಟ್ ನೀವು ನಾವು 50 ರೂಪಾಯಿ 100 ರೂಪಾಯಿ ಟಿಕೆಟ್ ಕೊಟ್ಟು ಹೋಗಿ ಬಾಲ್ದ ಚಪ್ಪಲ್ಗಳು ಕೊಂಡಿರ್ತೇವೆ ನಾವು. ನೀವು ಏನ್ ಅಗದಿಟ್ಟು ಆಧಾರ್ ಕಾರ್ಡ್ ಟಿಕೆಟ್ ಅಮ್ಮ ಆಧಾರ್ ಮುಗಿತ್ತು. ಕಂಡಕ್ಟರ್ ಗಪ್ಪ ಏನಂದ್ರೆ ಮುಗಿದ 5 ತೋರ್ಸುದು ಹಿಂದ ಬೇಕದ್ರಿ, ಮುಂದೆ ಬೇಕದ್ರಿ. ಹುಡುಕಿ ಆಡ್ಬೇಕು ಕಂಡಕ್ಟರ್. ಹಂಗ ಮತ್ತೆ 2,000 ರೂಪಾಯಿ ಏನ್ ಮಾಡ್ತೀರಿ? 2,000 ರೂಪಾಯಿ ತಗೊಂಡು 2,000 ರೂಪಾಯಿ ತಗೊಂಡು ಏನ್ ಮಾಡ್ತೀವಿ? ಚಲೋ ಸಾಡಿ ತಗೋತೀವಿ, ಇಲ್ಲ ಅಂದ್ರೆ ಅದನ್ನ ಮನಿಗೆ ಹಾಕ್ತೇವೆ. ನಿಮ್ ಹೆಣಕ ಬಡಿತೀವಿ ನಾವು. ಯವ್ವ ನಮ್ಮ ಹೆಣಕ್ ಬಡ್ತೀರಿ? ನಿಮ್ ಹೆಣಕ್ ನಾವ್ ಎಷ್ಟು ಬಡಿತೇವ? ಹನ್ನೆರಡು ಬಾಯ ಮಾಡಿ ನಾವು ಕೊಟ್ಟಿದ ರೊಕ್ಕ ಎಲ್ಲ ಓದೋದು ಕುಡಿದ್ ಬಿಡ್ತೀರಿ ನೀವು. ಅಯ್ಯಯ್ಯ, 10 ರೂಪಾಯಿ ಏನೋ ಲಿಪ್ಟಿಕ್ ಪುಗ ತಂಗಿ ಹಿಂಗ್ ಮಾಡ್ತೀರಿ. ನಮ್ಮ ಹುಡುಗರು 10,000 ಕಾಚ್ ಕೊಡ್ತಾವ, ಸುಮ್ ಗಪ್ಪ ಕುಂಡಿರ್ತಾವ. ಒಂದ್ ಇಟ್ಟರು ಚೀತಾರ, ಮುಂಜಾನೆ ಎದ್ದು ವಾಂತಿ ಮಾಡ್ಕೊಂತಿರ್ತಾರ. ಅವಾಗ ಗೊತ್ತಾಗ್ತದ ಇವ ಕುಡ್ದು ಬಂದ ನನ್ನ ಮಗ ಅಂತೇಳಿ. ಅಲ್ಲಿ ತನಕ ಗೊತ್ತಾಗಲ್ಲ. ನಮ್ಮ ಹುಡುಗರು ಅಷ್ಟು ನಿಷ್ಠಾವಂತರು ನಮ್ಮ ಹುಡುಗರು. ಹೌದೌದು, ಮನೆಗೆ ಗೊತ್ತಾಗ್ಲಂಗ ಕುಡಿತೀರಿ ನೀವು. ಗೊತ್ತಾದ್ರ ಹೊಚ್ಚಲ ದಾಟಿಸ್ಬೇಕಲ್ರಿ. ಗೊತ್ತಾಗಲ್ಲ ಅಂದ್ರೆ ನಮಗ್ ಇಡಂಗಿಲ್ಲ, ಗೊತ್ತಾದ್ರೆ ನೀವ್ ಹೆಂಗ್ ಹಿಡಿತೀರಿ ಅವ್ವ? ಆಯ್ತು, ನಿಮ್ ಮಂದಿಗೆ ಸದ್ಯ ಏನ್ ಗೊತ್ತಿಲ್ಲ. ಚಪ್ಪಾಳಿ ತಟ್ರಿ ಜೋರ. ಚಪ್ಪಾಳಿ ಇಲ್ಲ, ಜೈಕಾರ ಹಾಕ್ಬೇಕು. ನಮಗ ಸೌಂಡ್ ಗೊತ್ತಾಗ್ಬೇಕಲ್ಲ, ಉಂಡಿದು ಉಳ್ಳಾರ್ದು. ಜೋರಾಗಿ ಒಂದ್ಸಲ ಚೀರಿ, ಅವ್ನ ಕಿವಿ ಹರಿದು ಹೋಗಿ ಚೀರಿ. ಹರ್ರಿ, ಕಿವಿನ ಹರ್ರಿ, ಪ್ಯಾಕ್ನ ಹರ್ರಿ, ಒಟ್ಟು ಚೀರ್ ನೋಡ್ತೀನಿ. ನೋಡ್ರಿ ಯಾರು ಪವರ್ ಜಾಸ್ತಿ ಗೊತ್ತಾಗ್ತ, ಹುಡುಗರ್ದ ಏನ್ ಹೆಣ್ಮಕ್ಳು. ಭಾರತ್ ಮಾತಾ ಕೀ. ಮುಗೀತು. ಇನ್ನು ನಮ್ಮ ಹುಲಿಗಳು ನೋಡಿಸೋದು. ಅಣ್ಣ ರೆಡಿ? ಭಾರತ್ ಮಾತಾ ಕೀ. ಹಾರ್ತಿ ಧಾರವಾಡಕ್ಕೆ ಹಾರ್ತಿ.
ಹೋಗ್ಕೊಂಡ್ರಿ ನೀ ಹಾರ್ತೀನಿ ನೋಡ ಹುಡುಗ್ರೆ ಪವರ್ ಹೆಂಗದ ನಮ್ಮ ಹುಡುಗರದು. ಆತ್ ಬಿಡಪ್ಪ, ನೀವ ಗಂಡ್ ಮಕ್ಳ ಹೆಚ್ಚಿಗೆ ತಗೋ. ಹಾ ಮೊದಲು ಹಾಡಾಯ್ತು ಅಂತಿರ್ಲಿವ ಹೆಣ್ಮಕ್ಳು ಇಷ್ಟ ಹುಡುಗರು. ಈಗ ನಮ್ಮ ಹುಡುಗರು ಒಂದು ಒರಿಜಿನಲ್ ಒಂದು ಬೆಂಗಳೂರು ಹಾಕಿದ್ರೆ ನಾವು ಸ್ಟ್ರಾಂಗ್. ಬರ್ರಿ ಮಕ್ಳ್ರಿ ನಮ್ಮ ಹುಡುಗರು ಹಿಂಗ ಹಿಂದೆ ಬರೋಕತ್ತೀನಿ ಹಂಗಂತ ನನಗೆ ದೂರ ಸರ್ಸ್ಕೊತ. ಸರಿ ಸರಿ ಅಂದ್ರೆ ಒಂದು ತಾಸ ಒಳಗೆ ಕುಣಿಸ ನಮ್ಮ ಅಣ್ಣ ನನ್ನ ಕಾರ್ಯಕ್ರಮ ನೋಡಕ್ ಬಂದ ತಿಳ್ಕೊಂಡ್ಬಿಟ್ಟ ನಮ್ಮ ಅಣ್ಣ. ಅವನು ಯಾವಾಗ ಕುಡ್ದು ಯಾರಿಗೆ ಗೊತ್ತಾ, ಅವನು ವಾಸ್ ತಗೊಂಡು ನನಗೆ 5 ನಿಮಿಷ ಸೇರಿತ್ತು. ಬ್ರ್ಯಾಂಡ್ ಹೇಳಿಲ್ಲ ಅಣ್ಣ. ನಗಬೇಕು ನೋಡ್ರಿ, ಎಷ್ಟು ಚಂದ ಆಗ್ತೀರಿ ನೀವೆಲ್ಲ. ಇಷ್ಟು ನಗಬೇಕು. ನೀವು ಎಷ್ಟು ನಗ್ತೀರಿ ಅಷ್ಟು ನೀವು ಆರೋಗ್ಯವಂತರಾಗಿರ್ತೀರಿ. ನೀವೆಷ್ಟು ನಗ್ತೀರಿ ನಿಮ್ಮ ಆಯುಷ್ಯ ಗಟ್ಟಿ ಆಗ್ತದ. ನೀವೆಷ್ಟು ನಗ್ತಿರಲ್ಲ ಅಷ್ಟು ನಂತರ ತಪ್ಪಾಗಿರ್ತೀರಿ ನೀವೆಲ್ಲ. ಇಲ್ಲ ಅಣ್ಣ 6 ತಿಂಗಳ ತನ ಜಿಮ್ ಬಿಟ್ಟು ಮೊದಲು ಅಣ್ಣ ನಂಗಿದ್ದ ನಮ್ಮ ಅಣ್ಣ ನಂಗಿದ್ದ ಮೊದಲು. ನಾವ್ ನಗ್ತೇವೆ, ನಾವು ದಪ್ಪಕ್ಕಿವಿ. ನೀನ್ ನಗ್ಸೋ ಹಿಂಗೆ ಕದಿ ಉದ್ದಿನ ಕಡ್ಡಿ ಇದ್ದಂಗ. ಅದೇ ನಿಮ್ಮ ನಗಿಸಿ ಹಿಂಗಾಗಿ ನೀವು ಮತ್ತೆ ಎಲ್ಲಿ ಒಂದೊಂದು ಊರಾಗ್ಯವ ಒಟ್ಟು ಸುಮ್ ಕುಡ್ರಂಗಿಲ್ಲ. ಒಟ್ಟ ಎಣ್ಣೆ ಕುಡ್ದಿರ್ತಾರ ಮಂದಿ ಕುಂಡಿರ್ತಾರ. ಹಲಿ ಬಲಿ ಒಟ್ಟು ರಕ್ತಲ್ಲಿ ಸುತ್ಕೊಂಡಿದ್ದಾನು. ಇಲ್ಲಿ ಮತ್ತೆ ಏನೋ ನಮ್ ಜಾಸ್ತಿ ಟೈಮ್ ಕೊಡಂಗಿಲ್ಲ. ಭಾಳ ಅಗದಿ ಶಾಂತ ಕೂತಾರ. ಭಾಳ ಖುಷಿ ಆಯ್ತು ನನಗೆ. ಎಲ್ಲಾ ಕಡೆ ಹೋಗ್ತೀನಿ ಫುಲ್ ಸೌಂಡ್ ಫುಲ್ ಏನದು ಒಟ್ಟ ಮಾತಾಡ್ಕೊಡಂಗಿಲ್ಲ. ಇಲ್ಲಿ ಭಾಳ ಚಂದ ಕೂತೀರಿ ನೀವೆಲ್ಲ. ಭಾಳ ವಿಶೇಷವಾಗಿ ಏನಪ್ಪ ಅಂದ್ರೆ ಎಲ್ಲ ತಾಯಂದ್ರಿಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಿಮ್ಮೆಲ್ಲ ಗಂಡದರಿಗೆ ಬಯಕ್ಕೆ ಹೋಗ್ಬಿಡ್ರವ. ಇಲ್ಯಾಕೆ ಕುಂತಿ ಅಲ್ಯಾಕೆ ಕುಂತಿ ಜಲ್ದಿ ಯಾಕೆ ಬಂದಿ ಲೇಟ್ ಯಾಕೆ ಮಾಡಿ ಒಟ್ಟನ ಹೋಗ್ಬಿಡ್ರವ. ಹಿಂಗೆ ಒಬ್ಬ ಗಂಡಿದ್ದವ ಆಫೀಸ್ದಿಂದ ಲೇಟ್ ಮಾಡಿ ಸ್ವಲ್ಪ ಮನೆಗೆ ಬಂದ್ರೆ ಅಕ್ಕಾರ. ಮನೆಗೆ ಬಂದ ತಕ್ಷಣ ಅವೇನ್ ಮಾಡ್ದ, ಆಫೀಸ್ನಾಗ ಟೆನ್ಷನ್ ಆಗಿತ್ತು. ಇನ್ ನ್ಯೂಸ್ ನೋಡ್ಬೇಕು, ಕ್ರಿಕೆಟ್ ನೋಡ್ಬೇಕು, ಏನ್ರಿ ಮ್ಯಾಚ್ ನೋಡ್ಬೇಕಂತ ರಿಮೋಟ್ ತೊಗೊಂಡು ಕೂತಿದ್ರಿ ಅಕ್ಕಾರ. ಗಂಡ ಹೆಂಡತಿ ಏನಿದು ಗೊತ್ತು ಸಿಟ್ಟು ಗೊತ್ತಿಲ್ಲ. ರಿಮೋಟ್ ಕೈಯಾಗ ಹಿಡಿದ್ರೆ ಮುಗಿದ ಹೋತ. ಇದು ಗಾಂಡ್ರಿ ಅಕ್ಕಾರಿಗೆ ಟೇಬಲ್ ರಿಮೋಟ್ ಇಟ್ಟು ಮೂಲ್ಯಾಗ ನಾಯಿ ಕೂತಂಗ ಕೂತಿದ. ಒಟ್ಟು ಅಂಜು ಸೈತದವ ಹೆಂಡತಿಗಂತ ಅಂಜು ಸೈತವ. ಒಂದ್ ದಿವ್ಸ ಅಂತಂದ್ರಿ ನಾನು 3 ಹೋಗ್ತೀನಿ ತವ್ರ ಮನೆಗೆ ಜಾತ್ರೆ ಅದ. ನಾ 3 ತವ್ರ ಮನೆ ಹೋಗ್ತೀನಿ 1 ವಾರ ಬರುದಿಲ್ಲ. ನೀವು ಮನ ಕೊಡ್ಬೇಕು, ಮಗನಿ ಕಾಯ್ಕೊಂಡು ಕೊಡ್ಬೇಕು, ಎಲ್ಲಿ ಹೋಗಂಗಿಲ್ಲ. ನಿಮ್ಮ ಗಂಡಿತ ಹ್ಞೂ ಆತೇಳ ಅಂತೇವ. ಹಾ ನೋಡ್ರಿ ಮನ ಮುಂದೆ ಕೊಡ್ಬೇಕು, ಮಗನಿ ಕಾಯ್ಕೊಂಡು ಕೊಡ್ಬೇಕು, ಎಲ್ಲಿ ಹೋಗಂಗಿಲ್ಲ. ಹ್ಞೂ ಆತೇಳಂದ. ಹೆಂಡ್ತಿದ್ದಕ್ರ ಅಕ್ಕರ ತವ್ರ ಮನೆಗೆ ಬಂದಳು. ತವ್ರ ಮನೆಗೆ ಹೋದ ತಕ್ಷಣ ಗಂಡನ ಮೇಲೆ ಸಂಶಯ ಬಾಳ. ಗಂಡ ಮನ್ಯಾಗ ಅದಾನೋ ಇಲ್ಲೋ ಹಾ ಕನ್ಫರ್ಮ್ ಮಾಡ್ಬೇಕಲ್ಲ. ಫೋನ್ ತೊಂದ್ರು. ಎಲ್ಲಿದ್ರಿ ನೀವು? ಗಂಡ ಅಂಜಿ ಮನ್ಯಾಗಿದ್ದೀನಿ ಅಂತ. ಮನ್ಯಾಗಿದ್ರದ್ದು ಏನು ಗ್ಯಾರಂಟಿ ಕೊಡ್ಬೇಕ್ರಿ. ಏನ್ ಮಾಡ್ಬೇಕು? ಅಡಿಗೆ ಮನೆಗೆ ಮಿಕ್ಸರ್ ಹಾಕ್ರ ನೋಡ. ಇದು ಗಂಡ ಹುಚ್ಚಿ ಬೇರೆ ಅಡಿಗೆ ಮನೆ ಬರ್ತಿರ್ಕಾರ ಮಿಕ್ಸರ್ ಹಾಕ್ತಿರ್. ಅವಾಗ ಹೆಂಡತಿ ಕನ್ಫರ್ಮ್ ಹಾ ಮನ್ಯಾಗಿದ್ದೀರಿ. ಮತ್ತ ಮಾರಾಜನ ಸುಮ್ ಕೊಡ್ರಿಲ್ಲ. ಮತ್ತ ಫೋನ್ ಹತ್ತಲಕ್ಕಿ ಗಂಡಗ ಎಲ್ಲಿದ್ದೀರಿ ನಾವು? ಮನ್ಯಾಗಿದ್ದೀನಿ ಅಂದವ. ಹಾಕ್ರ ನೋಡ ಮಿಕ್ಸರ್. ಮತ್ತ ಮಿಕ್ಸರ್ ಹಾ ಮನ್ಯಾಗಿದ್ದೀರಿ. 1 ವಾರ ಯಾಕಾರ ಬರೀ ಗಂಡಗ್ ಮಿಕ್ಸರ್ ಹಾಕಿದ್ರು. 1 ವಾರ ಆತು ತವ್ರ ಮನೆಯಿಂದ ಗಂಡನ ಮನೆಗೆ ಬಂದ್ರು. ಮಗ ಕಟ್ಟಿ ಮೇಲೆ ಅಳ್ಕೋತ್ ಕೂತಿದ್ರಿ. ಮಮ್ಮಿ ಯಾಕಪ್ಪ ಮಾಡಾಕತ್ತಿದಿ? ಪಪ್ಪ ಮನೆಗಿಲ್ಲ. ಪಪ್ಪ 1 ವಾರ ಆತು ಮಿಕ್ಸರ್ ತೊಗೊಂಡು ಮನೆಗೆ ಬಂದಿಲ್ಲ. ಅವ ಬಾರಿನಾಗ ಅಣ್ಣ ಟಾರ್ ಅನ್ನಿಸ್ತಿದ್ದೆ. ಈಗ ತವ್ರ ಮನೆ ಕೂತ ರಿಂಗ್ ಹೊಡಿತಿಲ್ಲ. ಸಂಸಾರ ಕೆಡಿಸ್ತಂತ. ಒಟ್ಟು ನೀವ್ ಯಾರು ಹಂಗೆಲ್ಲ ಡೌಟ್ ಮಾಡಂಗಿಲ್ಲ ತನಗೆ ಗೊತ್ತದ. ಒಟ್ಟು ಬಹಳ ವಿಶೇಷವಾಗಿ ಏನಪ್ಪಾ ಅಂದ್ರ ಹಾಡುಗಳು ನೋಡ್ರಿ. ಮೊದಲು ಹಾಡು ಹೆಂಗಿದ್ದು ಈಗ ಹಾಡು ಹೆಂಗವ. ಮೊದಲಿನ ಹಾಡುಗಳು ಬಹಳ ಚಂದ. ಹೆಂಗಿದ್ದವ ಅಂದ್ರ ಹಾಡುಗಳು ಮೊದಲಿಗೆ ನಾವೆಲ್ಲ ಸಣ್ಣವ್ರಿದ್ದಾಗ ಅಳಿಬೇಕಾದ್ರೆ ನಮ್ಮ ಮೌದೇವ್ರು ನಮ್ಮ ಅಕ್ಕದೇವ್ರು ನಮ್ಮ ಅನುಗಿಸ್ಬೇಕಾದ್ರೆ ಹಾಡು ಹಾಡ್ತಾರೆ. ಹೆಂಗ್ ಹಾಡ್ತಾರ ಅಂದ್ರ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎನ್ನೋ ಕಂದನ ಕರಿಯೋಲಿ ಹಿಂಗಂದ್ರ ಸಾಕ್ಯಾಕ ಪಟಕನೆ ಕೌದೆ ಕಾಲ ಹಾಕಿ ಮಕ್ಕೊಂತಿದೆವು. ಈಗ ಹುಡುಗಿಯರು ಬಂದಾರ ಹಾಡ ಹಾಡ್ತಾರೆ ಅಣ್ಣ ನೋಡ್ಬೇಕು. ಎಂತ ಹಾಡಣ ಹಾಡೇನ ರಿವೋಕ್ ಆಗ್ಬಿಟ್ಟವನ ನೋಡ್ಬೇಕು. ನೀವೆಲ್ಲ ಹಾಡು ಹೆಂಗ ನೋಡ್ಬೇಕು. ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ. ಹಿಂಗಂತಾರ ಅವ್ರು. ಇನ್ನೊಂದ್ ಸ್ವಲ್ಪ ಸಣ್ಣಗೆ ಹೇಳ್ತಾರೆ. ಹೆಣ್ಮಕ್ಳು ಹಂಗ ಹೇಳ್ತಾರ, ಸಣ್ಣಗೆ ಹೇಳ್ತಾರ. ಅಯ್ಯ ಸೀದಾ ನೀವು ಏನೋ ಅಂತಾರಲ್ಲ ಚಾಂದ್ ಹೆಣ್ಣಿಕರ ಹೋದ್ರಂಗ ಆತ. ಇಂಥ ಹಾಡ ಹುಡುಗ ಹುಡುಗಿ ಲವ್ ಮಾಡಿರ್ತಾರೆ ನೋಡ್ಬೇಕು. ನೀವೆಲ್ಲ ಲವ್ ಮಾಡಿರ್ಲಿಲ್ಲ. ಹಳ್ಳಿ ಒಳಗೆ ಭಾಳ ಲವ್ ಮ್ಯಾಟ್ರ್ಗಳು ಹಳ್ಳಿ ಒಳಗೆ ಸಿಗವು. ಪ್ಯೂರ್ ಲವ್ ಹಳ್ಳಿ ಒಳಗೆ ಲವ್ ಮ್ಯಾಟ್ರ್ ಹೆಂಗರ್ತಪ್ಪ ಅಂದ್ರ ಹುಡುಗ ಹುಡುಗಿ ಲವ್ ಮಾಡಿರ್ತಾರ. ಲವ್ ಫೇಲ್ ಆಗಿರ್ತದ ಅಣ್ಣ. ಹುಡುಗಿ ಕಟ್ಟಿ ಮ್ಯಾಗ ಕೂತಿರ್ತಾರ ಟೆನ್ಷನ್ ಆಗ. ಹುಡುಗಿದ್ದವ ಲವ್ ಫೇಲ್ ಆಗಿರ್ತದ. ಇವ ಅಂಗಿ ಹರ್ಕೊಂಡು ಕೂದಲ ಬಿಟ್ಕೊಂಡು ಸಂಜೆ ಒಳಗೆ ಹೊಂಟಿರ್ತಾನ. ಹುಡುಗಿ ಸುಮ್ ಕೊಡ್ರಂಗಿಲ್ಲ. ಹುಡುಗ ನೋಡಿ ದುಃಖ ಹೆಚ್ಚಾಗಿ ಹಾಡ ಆಡ್ತಾಳ. ಹೆಂಗ್ ಹಾಡ ಆಡ್ತಾಳ? ನೀ ಗಟ್ಟಿ ಮನಸ್ಸು ಮಾಡೋ ನಾ ಬರ್ತೀನಿ ನಿನ್ನ ಕೂಡ. ಎಣ್ಣ ಇದು ಹುಡುಗಿ ಹುಡುಗ ಹೇಳ್ತಾಳ. ಇನ್ನು ಹುಡುಗನು ಹುಡುಗಿ ನೋಡಿ ಹಾಡ್ಬೇಕಂತಾನ. ಹುಡುಗಿ ಮಗಲ್ ಕೊಂತಾನ ಚಪ್ಪಲ್ ಹೇರ್ತವತ್ತಾನ.
ಅವ ಹಾಡನ್ನು ಚೇಂಜ್ ಮಾಡ್ತಾನ ಅವ್ರ ಅಪ್ಪ ನೋಡವ ಕಡಿತಾರ ನಮಗ ಕಡಿತಾರ. ಮತ್ತೆ ಬೇರೆದ್ರ ಹೆಣ್ಮಕ್ಳು ಕರ್ಕೊಂಡು ಹೋದ್ರೆ ಕಡಿಲಾರ ಬಿಡ್ತಾರ ಇನ್ನು ಅಂತ ಹಾಡ ಅವನ ಕೈಯಾಗ. ಇನ್ನು ವಿಶೇಷವಾಗಿ ಏನಪ್ಪಾ ಅಂದ್ರೆ ನಮ್ಮ ಕನ್ನಡ ಶಾಲೆಯೊಳಗೆ ಭಾಳ ಚಂದ ಹಾಸ್ಯ ನೋಡಿ. ಕನ್ನಡ ಶಾಲೆಯೊಳಗೆ ಎಷ್ಟು ಅದ್ಭುತವಾಗಿಂದ್ರ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವತ್ತೂ ನೀವು ಕನ್ನಡ ಬೆಳೆಸಬೇಕು, ಕನ್ನಡ ಉಳಿಸ್ಬೇಕು. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಶಾಲೆಗಳನ್ನ ಜಾಸ್ತಿ ನೀವೆಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ಹಾಕಬೇಕಂತ ಇಷ್ಟಪಡ್ತೀನಿ, ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕನ್ನಡ ಶಾಲೆ ಇರ್ತಕ್ಕಂಥ ಅನುಭವಗಳು, ಆ ನೆನಪುಗಳು ಯಾವತ್ತೂ ಮರೆಯೋಕ್ಕಾಗಲ್ಲ. ಆ ಒಂದು ಕಾರ್ಯಕ್ರಮದಲ್ಲಿ ಹೆಂಗಿರ್ತಪ್ಪ ಅಂದ್ರೆ ಕನ್ನಡ ಶಾಲೆಯೊಳಗೆ ಜನವರಿ 26 ಏನು ಆಚರಿಸ್ತೀವಪ್ಪ ನಾವೆಲ್ಲ? ಜನವರಿ 26 ಏನಣ್ಣ? ವಾ ಸೂಪರ್. ಆಗಸ್ಟ್ 15 ಆಚರಿಸ್ತೀವಿ ಏನಣ್ಣ? ಯಾರು ಕೌದಿ ಹಸ್ತಂದ್ರ? ಜನವರಿ 26 ಆಗಸ್ಟ್ 15 ನಮ್ಮ ಬಹಳ ಅದ್ಭುತವಾದಂತ ನಮ್ಮ ದೇಶದಲ್ಲಿ ಒಂದು ಕನ್ನಡ ಶಾಲೆಯಲ್ಲಾಗಿರ್ಬೋದು, ಪ್ರತಿಯೊಂದು ಶಾಲೆಯಲ್ಲಿ ಆಚರಿಸುವ ದಿನಗಳು. ಆ ಒಂದು ಕನ್ನಡ ಶಾಲೆಯೊಳಗ 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್ ಮಕ್ಕಳೆಲ್ಲ ಹಾಡ ಹಾಡ್ತಾರ, ಭಾಷಣ ಮಾಡ್ತಾರ, ಡ್ಯಾನ್ಸ್ ಮಾಡ್ತಾರಿಲ್ಲ ಮಕ್ಕಳೆಲ್ಲ. ಮೇಷ್ಟು ಕೂಗ್ತಾರ, ಮಕ್ಕಳಿಗೆಲ್ಲ ಕೂಗ್ತಾರ. ಅವಾಗ ನೆನಪುಗಳು ಹೆಂಗಿರ್ತಾವ ಮಕ್ಕಳೆಲ್ಲ, ಸಣ್ಣ ಸಣ್ಣ ಮಕ್ಕಳೆಲ್ಲ ಹೆಂಗ ಭಾಷಣ ಮಾಡ್ತಾರ, ಹಾಡ ಹಾಡ್ತಾರ ಹೇಳ್ತೀನಿ. ಮೊದಲಿಗೆ ಮೇಷ್ಟು ಕೂಗ್ತಾರ, ವೀರು ಜಮಖಂಡಿ 5ನೇ ಕ್ಲಾಸ್ ಇವರಿಂದ ಹಾಡು. ನಮ್ಮ ವೀರಣ್ಣ ಬಂದ, ವೀರಣ್ಣ ಹಾಡಾಡ್ತಾನ. ಸರ ಹಾಡ್ತೀನಿ ಹಾಡು. ಮುಂಜಾನದ್ದು ಕೊಂಬರನ್ನ ಹಾಲು ಬಾನುಂಡನ ಹಾರ್ಯಾರಿ ಮಂಡ ತುಳುದಾನ. ಏನಾಗ್ತೀರಪ್ಪ, ಸ್ವಲ್ಪ ತ್ರಾಸ ಆಗ್ತಾ ಹೇಳ್ರಿ ಸರ್. ಧನ್ಯವಾದಗಳು ವೀರಪ್ಪ ಅವರಿಗೆ. ಹೋಗು. ಇನ್ನು ನೆಕ್ಸ್ಟ್ ಶ್ರೀಶೈಲ್ ಹೋಗಾರ್ ಇವರಿಂದ ಹಾಡು. ಅವ ಸಿರ್ಸಲ್ ಬಂದ, ಅವನು ಚಾಲು ಮಾಡ್ತೇನೆ ನಾನು. ಸರ್ ಹಾಡ್ತೀನಿ ಸರ್, ಹಾಡ್ತೀನಿ. ಅವ ಚಾಲು ಮಾಡ್ದ ಹಾಡ. ಚಾನಪ್ಪ ಚಾನಗಾಡ ನೀ ಸಾಂಗ್ ಕೊಡ ಅಂದೆ. ಸಿರ್ಸುನಿ ಹಾಡಪ್ಪ ಹಾಡು. ಹಾಗೆ ಚಾನಪ್ಪ ಚಾನಗಾಡ ಸಾಂಗ್ ಕೊಡ, ಚಾನಪ್ಪ ಚಾನಗಾಡ ಸಾಂಗ್ ಕೊಡ ಹಂಗ. ನೀ ಹಾಡ್ಸಿಟ್ಟು ಚಾನಪ್ಪ ಒಂದ್ ತಾಸು ಬರೀ ಚಾನಪ್ಪ ಚಾನಗೋಡ ಅಂತ ನಾನು. ಇನ್ನೆಷ್ಟು ತೃಪ್ತಿ ಧಾರವಾಡ ಇವರಿಂದ ಹಾಡು. ತೃಪ್ತಿ ಅಕ್ಕ ಬಂದ್ಲು, ಹೆಂಗ ಹಾಡ್ತಾಳ ನೋಡಿ. ಸರ ಹಾಡ್ತೀನಿ ಹಾಡು. ಏರುತ್ತಿರದು ಹಾರುತ್ತಿರದು ನಾಡು ಕೂಡ ಹಂಗೆ ಹಾಡು ತಂಗಿನಿ ಹಾಡು. ಏರುತ್ತಿರದು ಹಾರುತ್ತಿರದು ನಾಡು ನಮ್ಮ ಬಾವುಟ ಬಾವುಟ ಬಾವುಟ. ಧನ್ಯವಾದಗಳು ತೃಪ್ತಿ ಅವರಿಗೆ. ಬಾವುಟ ಕಿತ್ತೋಗ್ತು ಹೋರಿ ನೀವು. ಇನ್ನಷ್ಟ ಮೀರಾ ಸೊಸೈಟಿ ಸೌಟ್ ಆಪರೇಟರ್ ಇವರಿಂದ ಭಾಷಣ. ಅವ್ನು ಮೀರಾ ಅಗದಿ ಬಹಳ ಅದ್ಭುತವಾಗಿ, ಬಹಳ ಸೀರಿಯಸ್, ಒಳ್ಳೆ ಮನುಷ್ಯ, ಬಹಳ ಟ್ಯಾಲೆಂಟ್ ಭಾಷಣ ಮಾಡ್ತಾನೆ. 5ನೇ ಕ್ಲಾಸ್ ಮೀರಾ ಚಾಲು ಮಾಡ್ದ. ಸನ್ಮಾನ ಅಧ್ಯಕ್ಷರ ಮುಖ್ಯ ಆಗ ನಾನು ಸೋದರ ಸನ್ಮಾನ ಅಧ್ಯಕ್ಷರ ಮುಖ್ಯ ಆಗ ನಾನು ಸೋದರರೇ ಇನ್ನು ನಿಮ್ರೆ ಮಾಡ. ಸನ್ಮಾನ ಅಧ್ಯಕ್ಷರ ಮುಖ್ಯ ಆಗ ನಾನು ಸೋದರೇ ಇನ್ನು ನಾನು ಗಣಸೋಗ ಮಾತಾಡೋ ಮಾತಾಡಲು ಬಯಸುತ್ತಾನೆ. ನಮಗೆ ಸ್ವತಂತ್ರ ಗುರು ಗಾಂಧೀಜಿ ತಾಂತೆ ಟಪ್ಪಿ ಸನ್ಮಾನ ಅಧ್ಯಕ್ಷರ ಮುಖ್ಯ ಆಗ ನನ್ನ ಸೋದರರೇ ಇನ್ನು ನಾನು ಗಣಸಂಗೆ ಒಂದಾಳು ಮಾತಾಡಲು ಬಯಸುತ್ತೇನೆ. ನಮಗೆ ಸ್ವತಂತ್ರ ಗುರು ಗಾಂಧೀಜಿ ತಾಂತೆ ಟಪ್ಪಿ ಸನ್ಮಾನ ಅಧ್ಯಕ್ಷರ ಮುಖ್ಯ ಆಗ ನನ್ನ ಸೋದರರೇ ಇನ್ನು ನಾನು ಗಣಸಂಗೆ ಒಂದಾಳು ಮಾತಾಡಲು ಬಯಸುತ್ತೇನೆ. ನಮಗೆ ಸ್ವತಂತ್ರ ಗುರು ಗಾಂಧೀಜಿ ತಾಂತೆ ಟಪ್ಪಿ ಮಾಸ್ತರ್ ಪಿತ್ತೆ ನಿಂತಿಗಿರ್ತಾನೆ. ಇವ 2 ತಾಸು ಸಣ್ಣ ಸನ್ಮಾನ ಅಧ್ಯಕ್ಷರಂತಾನ. ಮೀರಾಗಳು ಮುಂದೆ ಕೂತಾಳೆ, ಏನ್ ಅನ್ಬೇಕು, ಇವ ನನ್ನ ಮಗ ಮೀರಾ ಭಾಷಣ ಮಾಡ್ತಾನೆ. ಆ ಭಾಷಣ ಪೂರ ಮಾಡಿಲ್ಲ, ಎತ್ತಿ ನಮ್ಗೆ ಇಲ್ಲಿ ಎಲ್ಲ ಮುಗಿತಾನ. ಇಲ್ಲಿ ಇಂಪಾರ್ಟೆಂಟ್ ಮ್ಯಾಟ್ರ್ ಇಲ್ಲ ನೋಡು. ಅಲ್ಲಿ ಗೆಸ್ಟ್ ಆಗಿ ಕರೀತಾರ. ನಮ್ಮ ಊರೊಳಗೆ ಮೆಂಬರ್ ಇರ್ತಾರಲ್ಲ ಅವ್ರಿಗೆ ಕರೀತಾರ. ನಮ್ಮ ಬಸಪ್ಪ ಮೂಲಿಮನೆ ನಮ್ಮ ಶಾಲೆಯನ್ನು ಉದ್ದೇಶಿಸಿ, ಮಕ್ಕಳನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ. ಅವ್ರು ನೋಡ್ಯಾಕಾರ ಮಾತಾಡ್ಬೇಕಾದ್ರೂ ಹೆಂಗ್ ಮಾಡ್ಬೇಕಾದ್ರೂ ಒಟ್ಟು 24 hours ಬಾಯಾಗ ಎಲ್ಲಿ ಹಿಡಿಕಿರ್ತವ್ರ ಬಾಯಾಗ. ಅವ್ರು ಭಾಷಣ ಮಾಡ್ತಾರ ನೋಡ್ಬೇಕು. ದೂತರ ಕಚ್ಚಿ ಹಾಕಿರ್ತಾರ, ಅವ್ರು ಚಾಲು ಮಾಡ್ತಾರ ಬಸಣ್ಣ ಅವ್ರು.
ನಮ್ಮ ಟ್ರಿಪ್ದೊಳ ಭಾಳ ಚಂದ ಬಾವುಟ ಹಾರಿಸೋದು ಬಹಳ ವಿಶೇಷವಾಗಿ ನಮ್ಮ ಮೀರವರು ಭಾಳ ಚಂದ ಭಾಷಣ ಮಾಡೋದು. ನಮ್ಮ ಈರಪ್ಪಣ್ಣ ಕೂಡ ಭಾಳ ಚಂದ ಹಾಡ ಹಾಡೋದು. ನಮ್ಮ ದೇಶ ಭಾಳ ಹೊಲಸದವ. ನಮ್ಮ ದೇಶ ಸ್ವಚ್ಛ ಮಾಡ್ಬೇಕು. ನಾವು ನೀವು ಸೇರ್ಕೊಂಡು ಜಳಕ ಮಾಡ್ಬೇಕು. ಇಂಥ ಒಂದು ನೆನಪುಗಳು ನಮ್ಮ ಕನ್ನಡ ಶಾಲೆಯೊಳಗೆ ಬಹಳ ಅದ್ಭುತವಾದ ನೆನಪುಗಳು ಇರ್ತಾವ. ಅದಕ್ಕಾಗಿ ಯಾವತ್ತು ನಾವೆಲ್ಲರೂ ಸೇರ್ಕೊಂಡು ನಮ್ಮ ಮಕ್ಕಳನ್ನ ನಮ್ಮೆಲ್ಲ ವಿದ್ಯಾರ್ಥಿಗಳನ್ನ ನಾವು ಕನ್ನಡ ಶಾಲೆಗೆ ಸೇರಿಸಬೇಕು. ಸರ್ಕಾರಿ ಶಾಲೆ ಉಳಿಬೇಕು, ಕನ್ನಡ ಬೆಳಿಬೇಕು, ಕನ್ನಡ ಉಳಿಬೇಕು. ನಮ್ಮ ಕರ್ನಾಟಕದಲ್ಲಿ ನಾವು ಎಲ್ಲಿವರೆಗೂ ಕನ್ನಡನ ಬೆಳೆಸ್ತೀವಿ ಅಲ್ಲಿವರೆಗೂ ಅದು ಬೆಳಿತಾನೆ ಇರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೂ ಒಳ್ಳೆಯ ಗೀತೆಗಳು, ಒಳ್ಳೆಯ ಹಾಡುಗಳು, ಒಳ್ಳೆಯ ಡ್ಯಾನ್ಸ್ಗಳು, ಒಳ್ಳೆ ಜಾನಪದ ಗೀತೆಗಳು ನಿಮ್ಮೆಲ್ಲರೂ ಮುಂದೆ ತಗೊಂಡು ಬರ್ತಿದ್ರ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ ನಮ್ಮ ಸದಾ ಕಲಾವಿದರಿಗೆ ಅದು ಒಂದೇ ಸಿರಿರಕ್ಷೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಧನ್ಯವಾದ. ಬರ್ರಿ ತಮ್ಮ ಪ್ರೀತಿಯ ಚಪ್ಪಾಳೆಗಳು.